ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಧರ್ಮಸ್ಥಳ ಸಮಾಧಿ ಉತ್ಖನನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 13 ಸ್ಥಳಗಳು 16 ಆಗಿದೆ. ನಿನ್ನೆ ಭಾನುವಾರ ಹಿನ್ನೆಲೆ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಇಂದು ಎಸ್ಐಟಿ ಯಾವ ಕಡೆ ಶೋಧ ನಡೆಸುತ್ತೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಇಂದಾದ್ರೂ ನಡೆಯುತ್ತಾ 13ನೇ ಪಾಯಿಂಟ್ ಉತ್ಖನನ. 13ನೇ ಸ್ಥಳನೋ ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳವೋ? ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಮುಸುಕುದಾರಿಯ ಜೊತೆ 11 ದಿನಗಳಿಂದ ಎಸ್ಐಟಿ ತಲೆಬುರುಡೆ ರಹಸ್ಯದ ಜಾಡು ಬೆನ್ನಟ್ಟಿದೆ. ನಿನ್ನೆ ಭಾನುವಾರ ಸಮಾಧಿ ಶೋಧ ಕಾರ್ಯ ನಡೆಸಲಿಲ್ಲ. ಇಂದು ಮತ್ತೆ ಎಸ್ಐಟಿ ಶೋಧ ಕಾರ್ಯ ನಡೆಸಲಿದೆ. ಇನ್ನು ನಿನ್ನೆ ಮಾಸ್ಕ್ ಮ್ಯಾನ್ ತೋರಿಸಿದ್ದ 16ನೇ ಸ್ಪಾಟ್ನಲ್ಲಿ ಶೋಧ ನಡೆದಿತ್ತು. ಆದ್ರೆ 13ನೇ ಪಾಯಿಂಟ್ ಶೋಧ ಮಾಡದೆ ಹಾಗೆ ಉಳಿದಿದೆ. 13ನೇ ಸ್ಥಳ ಉತ್ಖನನ ಮಾಡ್ತಾರ, ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅನಾಮಿಕಾ ತೋರಿಸಿದ್ದ ರತ್ನಗಿರಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಎಸ್ಐಟಿ ಶೋಧ ನಡೆಸಿತ್ತು. ಶನಿವಾರ ಬೆಳಿಗ್ಗೆಯಿಂದ ಆರಂಭವಾಗಿದ್ದ ಶೋಧ ಕಾರ್ಯ ಸಂಜೆವರೆಗೂ ನಡೆಸಿದಾಗ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇನ್ನು ಎಸ್ಐಟಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿದೆ. ಒಂದು ವೇಳೆ ಮೂಳೆಗಳು ಕೊಳೆತು ಹೋಗಿದ್ರೆ ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗಲಿದೆ. ಇಂದು ಜಿಪಿಆರ್ ಬಳಕೆ ಮಾಡಿ ಉತ್ಖನನಕ್ಕೆ ಚಿಂತನೆ. ಇನ್ನು ಇಂದಿನಿಂದ ಮತ್ತೆ ಉತ್ಖನನ ಕಾರ್ಯ ಶುರುವಾಗಲಿದ್ದು, ಇಂದು ಎಸ್ಐಟಿ ಹೊಸ ರೀತಿಯ ತನಿಖೆಗೆ ಪ್ಲಾನ್ ಮಾಡಿದೆ. ಜಿಪಿಆರ್ ಬಳಕೆ ಮಾಡಿ ರತ್ನಗಿರಿ ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ಉತ್ಖನನ ಮಾಡಲು ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ. ದೂರುದಾರನ ಪರ ಸಾಕ್ಷಿ ಹೇಳಲು ಬಂದ ಗ್ರಾಮಸ್ಥರು. ಈ ಮೊದಲು ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಸ್ಪಾಟ್ ಬಿಟ್ಟು 15 ಮತ್ತು 16ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ನಲ್ಲಿ ಸಮಾಧಿ ಶೋಧ ಕಾರ್ಯಕ್ಕೆ ಅಣೆಕಟ್ಟು ಅಡ್ಡಿಯಾಗಿದೆ. ಹೀಗಾಗಿ ಎಸ್ಐಟಿ ನೀರಾವರಿ ಇಲಾಖೆಗೆ ಪತ್ರ ಬರೆದಿದೆ. ಇದೆಲ್ಲದರ ಮಧ್ಯೆ ದೂರುದಾರನ ಪರ ಸಾಕ್ಷಿ ಹೇಳಲು ಗ್ರಾಮಸ್ಥರಿಬ್ಬರು ಎಸ್ಐಟಿ ಮುಂದೆ ಬಂದಿದ್ದಾರೆ. ಒಟ್ನಲ್ಲಿ ದಿನ ಕಳೆದ ಹಾಗೆ ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಧರ್ಮಸ್ಥಳ ಸಮಾಧಿ ಉತ್ಖನನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 13 ಸ್ಥಳಗಳು 16 ಆಗಿದೆ. ನಿನ್ನೆ ಭಾನುವಾರ ಹಿನ್ನೆಲೆ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಇಂದು ಎಸ್ಐಟಿ ಯಾವ ಕಡೆ ಶೋಧ ನಡೆಸುತ್ತೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಇಂದಾದ್ರೂ ನಡೆಯುತ್ತಾ 13ನೇ ಪಾಯಿಂಟ್ ಉತ್ಖನನ. 13ನೇ ಸ್ಥಳನೋ ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳವೋ? ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಮುಸುಕುದಾರಿಯ ಜೊತೆ 11 ದಿನಗಳಿಂದ ಎಸ್ಐಟಿ ತಲೆಬುರುಡೆ ರಹಸ್ಯದ ಜಾಡು ಬೆನ್ನಟ್ಟಿದೆ. ನಿನ್ನೆ ಭಾನುವಾರ ಸಮಾಧಿ ಶೋಧ ಕಾರ್ಯ ನಡೆಸಲಿಲ್ಲ. ಇಂದು ಮತ್ತೆ ಎಸ್ಐಟಿ ಶೋಧ ಕಾರ್ಯ ನಡೆಸಲಿದೆ. ಇನ್ನು ನಿನ್ನೆ ಮಾಸ್ಕ್ ಮ್ಯಾನ್ ತೋರಿಸಿದ್ದ 16ನೇ ಸ್ಪಾಟ್ನಲ್ಲಿ ಶೋಧ ನಡೆದಿತ್ತು. ಆದ್ರೆ 13ನೇ ಪಾಯಿಂಟ್ ಶೋಧ ಮಾಡದೆ ಹಾಗೆ ಉಳಿದಿದೆ. 13ನೇ ಸ್ಥಳ ಉತ್ಖನನ ಮಾಡ್ತಾರ, ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅನಾಮಿಕಾ ತೋರಿಸಿದ್ದ ರತ್ನಗಿರಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಎಸ್ಐಟಿ ಶೋಧ ನಡೆಸಿತ್ತು. ಶನಿವಾರ ಬೆಳಿಗ್ಗೆಯಿಂದ ಆರಂಭವಾಗಿದ್ದ ಶೋಧ ಕಾರ್ಯ ಸಂಜೆವರೆಗೂ ನಡೆಸಿದಾಗ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇನ್ನು ಎಸ್ಐಟಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿದೆ. ಒಂದು ವೇಳೆ ಮೂಳೆಗಳು ಕೊಳೆತು ಹೋಗಿದ್ರೆ ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗಲಿದೆ. ಇಂದು ಜಿಪಿಆರ್ ಬಳಕೆ ಮಾಡಿ ಉತ್ಖನನಕ್ಕೆ ಚಿಂತನೆ. ಇನ್ನು ಇಂದಿನಿಂದ ಮತ್ತೆ ಉತ್ಖನನ ಕಾರ್ಯ ಶುರುವಾಗಲಿದ್ದು, ಇಂದು ಎಸ್ಐಟಿ ಹೊಸ ರೀತಿಯ ತನಿಖೆಗೆ ಪ್ಲಾನ್ ಮಾಡಿದೆ. ಜಿಪಿಆರ್ ಬಳಕೆ ಮಾಡಿ ರತ್ನಗಿರಿ ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ಉತ್ಖನನ ಮಾಡಲು ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ. ದೂರುದಾರನ ಪರ ಸಾಕ್ಷಿ ಹೇಳಲು ಬಂದ ಗ್ರಾಮಸ್ಥರು.
ಈ ಮೊದಲು ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಸ್ಪಾಟ್ ಬಿಟ್ಟು 15 ಮತ್ತು 16ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ನಲ್ಲಿ ಸಮಾಧಿ ಶೋಧ ಕಾರ್ಯಕ್ಕೆ ಅಣೆಕಟ್ಟು ಅಡ್ಡಿಯಾಗಿದೆ. ಹೀಗಾಗಿ ಎಸ್ಐಟಿ ನೀರಾವರಿ ಇಲಾಖೆಗೆ ಪತ್ರ ಬರೆದಿದೆ. ಇದೆಲ್ಲದರ ಮಧ್ಯೆ ದೂರುದಾರನ ಪರ ಸಾಕ್ಷಿ ಹೇಳಲು ಗ್ರಾಮಸ್ಥರಿಬ್ಬರು ಎಸ್ಐಟಿ ಮುಂದೆ ಬಂದಿದ್ದಾರೆ. ಒಟ್ನಲ್ಲಿ ದಿನ ಕಳೆದ ಹಾಗೆ ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಧರ್ಮಸ್ಥಳ ಸಮಾಧಿ ಉತ್ಖನನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 13 ಸ್ಥಳಗಳು 16 ಆಗಿದೆ. ನಿನ್ನೆ ಭಾನುವಾರ ಹಿನ್ನೆಲೆ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಇಂದು ಎಸ್ಐಟಿ ಯಾವ ಕಡೆ ಶೋಧ ನಡೆಸುತ್ತೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ. ಇಂದಾದ್ರೂ ನಡೆಯುತ್ತಾ 13ನೇ ಪಾಯಿಂಟ್ ಉತ್ಖನನ. 13ನೇ ಸ್ಥಳನೋ ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳವೋ? ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಮುಸುಕುದಾರಿಯ ಜೊತೆ 11 ದಿನಗಳಿಂದ ಎಸ್ಐಟಿ ತಲೆಬುರುಡೆ ರಹಸ್ಯದ ಜಾಡು ಬೆನ್ನಟ್ಟಿದೆ. ನಿನ್ನೆ ಭಾನುವಾರ ಸಮಾಧಿ ಶೋಧ ಕಾರ್ಯ ನಡೆಸಲಿಲ್ಲ. ಇಂದು ಮತ್ತೆ ಎಸ್ಐಟಿ ಶೋಧ ಕಾರ್ಯ ನಡೆಸಲಿದೆ. ಇನ್ನು ನಿನ್ನೆ ಮಾಸ್ಕ್ ಮ್ಯಾನ್ ತೋರಿಸಿದ್ದ 16ನೇ ಸ್ಪಾಟ್ನಲ್ಲಿ ಶೋಧ ನಡೆದಿತ್ತು. ಆದ್ರೆ 13ನೇ ಪಾಯಿಂಟ್ ಶೋಧ ಮಾಡದೆ ಹಾಗೆ ಉಳಿದಿದೆ. 13ನೇ ಸ್ಥಳ ಉತ್ಖನನ ಮಾಡ್ತಾರ, ಇಲ್ಲ 16ನೇ ಸ್ಥಳನೋ ಇಲ್ಲ ಬೇರೆ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅನಾಮಿಕಾ ತೋರಿಸಿದ್ದ ರತ್ನಗಿರಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಎಸ್ಐಟಿ ಶೋಧ ನಡೆಸಿತ್ತು. ಶನಿವಾರ ಬೆಳಿಗ್ಗೆಯಿಂದ ಆರಂಭವಾಗಿದ್ದ ಶೋಧ ಕಾರ್ಯ ಸಂಜೆವರೆಗೂ ನಡೆಸಿದಾಗ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇನ್ನು ಎಸ್ಐಟಿ ಬಾಹುಬಲಿ ಬೆಟ್ಟ ಪ್ರದೇಶದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಕಳುಹಿಸಿದೆ. ಒಂದು ವೇಳೆ ಮೂಳೆಗಳು ಕೊಳೆತು ಹೋಗಿದ್ರೆ ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗಲಿದೆ. ಇಂದು ಜಿಪಿಆರ್ ಬಳಕೆ ಮಾಡಿ ಉತ್ಖನನಕ್ಕೆ ಚಿಂತನೆ. ಇನ್ನು ಇಂದಿನಿಂದ ಮತ್ತೆ ಉತ್ಖನನ ಕಾರ್ಯ ಶುರುವಾಗಲಿದ್ದು, ಇಂದು ಎಸ್ಐಟಿ ಹೊಸ ರೀತಿಯ ತನಿಖೆಗೆ ಪ್ಲಾನ್ ಮಾಡಿದೆ. ಜಿಪಿಆರ್ ಬಳಕೆ ಮಾಡಿ ರತ್ನಗಿರಿ ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ಉತ್ಖನನ ಮಾಡಲು ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ. ದೂರುದಾರನ ಪರ ಸಾಕ್ಷಿ ಹೇಳಲು ಬಂದ ಗ್ರಾಮಸ್ಥರು. ಈ ಮೊದಲು ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಸ್ಪಾಟ್ ಬಿಟ್ಟು 15 ಮತ್ತು 16ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ನಲ್ಲಿ ಸಮಾಧಿ ಶೋಧ ಕಾರ್ಯಕ್ಕೆ ಅಣೆಕಟ್ಟು ಅಡ್ಡಿಯಾಗಿದೆ. ಹೀಗಾಗಿ ಎಸ್ಐಟಿ ನೀರಾವರಿ ಇಲಾಖೆಗೆ ಪತ್ರ ಬರೆದಿದೆ. ಇದೆಲ್ಲದರ ಮಧ್ಯೆ ದೂರುದಾರನ ಪರ ಸಾಕ್ಷಿ ಹೇಳಲು ಗ್ರಾಮಸ್ಥರಿಬ್ಬರು ಎಸ್ಐಟಿ ಮುಂದೆ ಬಂದಿದ್ದಾರೆ. ಒಟ್ನಲ್ಲಿ ದಿನ ಕಳೆದ ಹಾಗೆ ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೊದಲು ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಸ್ಪಾಟ್ ಬಿಟ್ಟು 15 ಮತ್ತು 16